ಗೈಸ್ ಎಲ್ಲರಿಗೂ ನಮಸ್ಕಾರ. 2 ವಿಡಿಯೋಗೆ ತುಂಬ ಪ್ರೀತಿ ಕೊಟ್ಟು ಬೆಳೆಸಿದ್ದೀರಾ, ಥ್ಯಾಂಕ್ ಯು ಗೈಸ್. ಇವತ್ತೇನಿಲ್ಲ, ಬೆಳಗ್ಗೆ ಬ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಗಾಡಿ ಓಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ದೇವಸ್ಥಾನಕ್ಕೆ ಹೋಗಿದೆ. ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಮ ಫ್ರೆಂಡಿಂದ ಒಂದು ಕಾಲ್ ಬಂತು. ಆಯಿತು. ಆಮೇಲೆ ನಾನು ಬಿಡು ಅನ್ಕೊ ಮಾತಾಡ್ಸೋಕೆ ಫೋನ್ ಮಾಡಿದ್ದೆ. ಅವನೇನು ಹೇಳ್ದ, ನಂದು ಬ್ರೇಕಪ್ ಆಯಿತು ಅಂತ ಹೇಳ್ದ. ನಾನು ಅವಾಗ ಸರಿ ಆಯಿತು ಅಂತ ಸುಮ್ಮನೆ ಕಾಲ್ ಕಟ್ ಮಾಡಿ, ಬಿಕಾಸ್ ನಮ್ಮ ಅಮ್ಮ ಇದ್ರು ಹಿಂದೆ. ಸುಮ್ಮನೆ ಮಾತಾಡಿ ಸೀನ್ ಮಾಡೋದು ಬೇಡ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದೆ. ನಾನು ತುಂಬ ಸಲ ಹೇಳ್ದೆ, ಬೇಡ ಅನ್ಭವಿಸ್ಬಿಟ್ಟಿದ್ದೀವಿ, ಅನುಭವಿಸ್ತಾನೆ ಇದ್ದೀವಿ, ಬೇಡ ಸುಮ್ಮನೆ ಹಂಗೆ ಹಿಂಗೆ ಅಂತ ಹೇಳಿ ಕೇಳಲಿಲ್ಲ. ಈಗ ಅವನಿಗೆ ಅನುಭವ ಆಗಿದೆ. ನಾನು ಹೇಳೋದಷ್ಟೇ, ಎಲ್ಲರಿಗೂ ಲವ್ ಮಾಡ್ತೀರಾ ಕರೆಕ್ಟಾಗಿ ಮಾಡಿ. ರಿಸ್ಟ್ರಿಕ್ಷನ್ ಮೇನ್ ಬರಬಾರ್ದು. ನೀವು 40 ಜನ 50 ಜನ ಡೈಲಿ ಮಾತಾಡಿಸಿ ಅವ್ರಿಗೆ ಟೈಮ್ ಕೊಡ್ತಿದ್ದೀರಾ ಸರಿ, ಅವ್ರು ಟೈಮ್ ಕೊಟ್ಟರು ಅವ್ರಿಗೆ ಇನ್ನೂ ಟೈಮ್ ಬೇಕು ಅಂದರೆ ಸ್ವಲ್ಪ ಕೊಡಿ, ಬೇಡ ಅನ್ನೋಲ್ಲ. ಅದು ಬಿಟ್ಟು ಈ ಥರ ಜಗಳ ಮಾಡೋದು, ಡೈಲಿ ಹಿಂಸೆ ಮಾಡೋದು, ಹುಡುಗರಿಗೆ ಡೈಲಿ ಹುಡುಗರ ಜೊತೆ ಮಾತಾಡಲಿ ಅಂದರೆ ಸಮಾಧಾನನೇ ಆಗೋಲ್ಲ. ನನಗೆ ಗೊತ್ತಿರೋ ಪ್ರಕಾರ ಹುಡುಗರು ಅಂದರೆ ಅವ್ರಿಗೆ ಭಾರಿ ಹುಚ್ಚು, ಅವ್ರಿಗೆ ಹುಡುಗರು ಅಂದರೆ ಅವ್ರಿಗೂ ಭಾರಿ ಹುಚ್ಚು. ಎಲ್ಲ ಹೋಗ್ಬೇಕು, ಎಂಜಾಯ್ ಮಾಡಬೇಕು, ಸಿಂಗಲ್ ಲೈಫ್ ಎಂಜಾಯ್ ಮಾಡಬೇಕು. ಆಮೇಲೆ ಇದ್ದಿದ್ದೆ ಮನೆ ಜವಾಬ್ದಾರಿ ಹೊತ್ಕೊಬೇಕು, ಕೆಲ್ಸಕ್ಕೆ ಹೋಗಬೇಕು, ತಂಗಿ ಇದ್ರೆ ತಂಗಿ ಮದುವೆ, ಅಕ್ಕ ಇದ್ರೆ ಅಕ್ಕ ಮದುವೆ, ಮನೆ ನೋಡ್ಕೊಬೇಕು, ಮನೆ ಕಟ್ಟಿಸ್ಬೇಕು, ಭಾರಿ ಪ್ರಾಬ್ಲಮ್ ಇರುತ್ತೆ. ಆದರೆ ಇಲ್ಲಿ ಲವ್ ಮಾಡಿದ್ರೆ ನೆಮ್ಮದಿ ಇಲ್ಲ, ಏನೋ ಒಂದು ಪೇಷನ್ಸ್ ಸಿಗುತ್ತೆ ಅಂತ ಮಾಡಿರ್ತಾರೆ. ಆದರೆ ಈ ಥರ ಮಾಡಿದ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಕೇಳ್ಕೊಳೋದು ಒಂದೇ, ಎಲ್ಲರೂ ನಿಮಗೆ ಲವ್ ಮಾಡೋ ನಿಯತ್ತು ತಾಕತ್ತು ಫೇಸ್ ಮಾಡೋ ದಮ್ಮು ಧೈರ್ಯ ಇದ್ದರೆ ಮಾತ್ರ ಲವ್ ಮಾಡಿ, ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಆಮೇಲೆ ನೀವೇ ಸಫರ್ ಪಡೋದು, ಎಣ್ಣೆಗೆ ಸ್ಮೋಕಿಂಗಿಗೆ ದುಡ್ಡು ಹಾಕೋದು, ನಿಮ್ಮ ಮೇಲೆ ನೀವೇ ಹಾಳು ಮಾಡ್ಕೊಳೋದು, ಮನೇಲಿ ಅಮ್ಮ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೂ ನೀವು ಈ ಥರ ಮಾಡೋದು ಇಟ್ ಹರ್ಟ್ಸ್ ಅವ್ರಿಗೂ. ಇಷ್ಟಪಡ್ತೀನಿ ಫ್ರೆಂಡ್ಸ್, ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೊಬೇಡ್ರಿ. ವೆಯ್ಟ್ ಮಾಡಿ, ಬುದ್ಧಿ ಉಪಯೋಗಿಸಿ, ಆಮೇಲೆ ಲವ್ ಅದು ಇದು ಎಕ್ಸೆಟ್ರಾ ಸಮಥಿಂಗ್ ನಿಮ್ಮ ವೈಯಕ್ತಿಕ. ಥ್ಯಾಂಕ್ ಯು ಗೈಸ್. ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡಿದೆ, ಒಂದು ಫೋನ್ ಮಾಡಿದ್ದಕ್ಕೆ ಇವತ್ತು ಒಂದು ಸ್ವಲ್ಪ ಬೇಜಾರಾಗಿರೋದಕ್ಕೋಸ್ಕರ ವ್ಲಾಗ್ನ ನಾಳೆ ಪೋಸ್ಟ್ಪೋನ್ ಮಾಡ್ತೀನಿ. ಇವತ್ತು ಈ ವಿಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಆಶೀರ್ವಾದ.